ಸರಿಯಾಗೇ ಇದ್ಯಲ್ಲ. ಇದ್ ನೋಡು, ಪ್ರಪಂಚದ 7 ಅದ್ಭುತಗಳು. ಈ ಪಟ್ಟಿಯಲ್ಲಿ ಕಾಣೆಯಾಗಿದೆ ಪ್ರಪಂಚದ 8ನೇ ಅದ್ಭುತ. ಯಾವುದು? ಸರಿಯಾಗಿ ಹೇಳು. ಕಂಪೌಂಡಿಂಗ್. ಕಂಪೌಂಡಿಂಗ್ ಪ್ರಪಂಚದ 8ನೇ ಅದ್ಭುತ. ಓಹ್, ಅದ್ಯಾಕೆ? ಒಂದ್ ವೇಳೆ ನೀನು ಕಂಪೌಂಡಿಂಗ್ ಅನ್ನು ಸರಿಯಾಗಿ ಉಪಯೋಗಿಸಿದ್ರೆ ನಿನ್ನ ಎಲ್ಲ ಕನಸುಗಳು ನನಸಾಗುತ್ತವೆ. ವಾವ್, ಅದು ಹೇಗೆ? ಈ ಕಾನ್ಸೆಪ್ಟ್ ತುಂಬಾ ಸರಳ. ನೀವು ಗಳಿಸುವ ಬಡ್ಡಿ ಮೊತ್ತ ಜೋಡಿಸಲಾಗುತ್ತದೆ ಪುನಃ ನಿಮ್ಮ ಮೂಲಧನಕ್ಕೆ ಅಥವಾ ಪ್ರಾರಂಭ ಠೇವಣಿ ಮೊತ್ತಕ್ಕೆ. ಈ ರೀತಿ ನಿನ್ನ ಪ್ರಾರಂಭ ಠೇವಣಿ ಮೊತ್ತ ಪ್ರತಿ ವರ್ಷ ಬೆಳೆಯುತ್ತಾ ಇರುತ್ತದೆ. ಹಾಗೇನೆ ಅದಕ್ಕೆ ಭರವಸೆ ನೀಡಿದ ರಿಟರ್ನ್ ಸಹ. ಇದನ್ನೇ ಅಂತಾರೆ ಪವರ್ ಆಫ್ ಕಂಪೌಂಡಿಂಗ್. ಉದಾಹರಣೆಗೆ, ನೀವು ನಿವೇಶ ಮಾಡಲು ನಿರ್ಧರಿಸಿದರೆ 1 ಲಕ್ಷ ರೂಪಾಯಿ ರಿಟರ್ನ್ ದರ 10% ನಲ್ಲಿ, ಆಗ 1ನೇ ವರ್ಷದ ಕೊನೆಯಲ್ಲಿ ನೀವು ಗಳಿಸಿರುವ ಬಡ್ಡಿ 10,000 ರೂಪಾಯಿ ಆಗಿರುತ್ತದೆ. ಈಗ ನೀವು ಈ ಬಡ್ಡಿಯನ್ನು ಇನ್ವೆಸ್ಟ್ ಮಾಡಿದರೆ ಅದೇ ಠೇವಣಿಯಲ್ಲಿ 2ನೇ ವರ್ಷಕ್ಕೆ ನಿಮ್ಮ ಗಳಿಕೆ ನಿಮ್ಮ ನಿವೇಶದ ಮೇಲೆ 1,10,000 ರೂಪಾಯಿ ಆಗುತ್ತದೆ. ಆದ್ದರಿಂದ ನಿಮ್ಮ ಗಳಿಕೆ 2ನೇ ವರ್ಷಕ್ಕೆ ಆಗುತ್ತದೆ ರೂಪಾಯಿ 11,000. ಹಾಗೆ ವರ್ಷಗಳು ಕಳೆದ ಹಾಗೆ ನಿಮ್ಮ ಬಡ್ಡಿ ಆ ವರ್ಷಗಳಿಗೆ ಬೆಳೆಯುತ್ತಾ ಹೋಗುತ್ತದೆ. ಯಾಕೆಂದರೆ ಪ್ರತಿ ವರ್ಷ ಮತ್ತಿಷ್ಟು ಠೇವಣಿ ಆಗುತ್ತಿರುವುದರಿಂದ. ಒಂದು ಮಂಜಿನ ಚೆಂಡಿನಂತೆ ಅದು ಮತ್ತಿಷ್ಟು ಮಂಜನ್ನು ಸೇರಿಸಿಕೊಳ್ಳುತ್ತದೆ. ಇಳಿಜಾರನ ಮೇಲೆ ಉರುಳುವಾಗ ಗುಡ್ಡದ ಕೆಳಗೆ ಮುಟ್ಟುವ ತನಕ ತನ್ನ ಗಾತ್ರವನ್ನು ಬೆಳೆಸಿಕೊಳ್ಳುತ್ತಾ ಹೋಗುತ್ತದೆ. ಈಗ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಬಂದ್ರೆ, ಪವರ್ ಆಫ್ ಕಾಂಪೌಂಡಿಂಗ್ ಒಂದು ಅಧಿಕ ಪರಿಣಾಮಕಾರಿಯಾದ ಮಾರ್ಗ ಆಸ್ತಿಯ ಸೃಷ್ಟಿಯಲ್ಲಿ. ಪವರ್ ಆಫ್ ಕಾಂಪೌಂಡಿಂಗ್ನ ಲಾಭ ಪಡೆಯಲು ಉತ್ತಮವಾದ ಮಾರ್ಗ ಎಸ್ಐಪಿ. ಮತ್ತು ಎಷ್ಟು ಬೇಗ ನೀವು ನಿವೇಶ ಮಾಡಲು ಪ್ರಾರಂಭಿಸಿದರೆ ಅಷ್ಟೇ ಒಳ್ಳೆಯ ರಿಟರ್ನ್ಸ್ಗಳನ್ನು ಪಡೆಯಬಹುದು. ನಿವೇಶದ ಕಾಲಾವಧಿಗೆ ತಕ್ಕಂತೆ ಕಾಂಪೌಂಡಿಂಗ್ ಪ್ರಭಾವ ಹೆಚ್ಚಾಗಿರುತ್ತದೆ. ವಾವ್, ಲಾಂಗ್ ಟರ್ಮ್ನಲ್ಲಿ ನಾನು ಶ್ರೀಮಂತಳಾಗಬಹುದು. ಹೇಳಿದ್ನಲ್ಲ, ಇದು 8ನೇ ಅದ್ಭುತಕ್ಕಿಂತ ಕಡಿಮೆ ಅಲ್ಲ. ಇಲ್ಲಿ ಕೆಲವು ಸಲಹೆಗಳಿವೆ. ಪವರ್ ಆಫ್ ಕಂಪೌಂಡಿಂಗ್ ನಿಂದ ಅತ್ಯಧಿಕ ಲಾಭ ಪಡೆಯಲು ಶೀಘ್ರವಾಗಿ ಪ್ರಾರಂಭಿಸಿ, ನಿಯಮಿತವಾಗಿ ನಿವೇಶಿಸಿ, ದೀರ್ಘಾವಧಿಗಾಗಿ ನಿವೇಶ ಮಾಡಿ, ಅಸೆಟ್ಗಳನ್ನು ಡೈವರ್ಸಿಫೈ ಮಾಡಿ ಮತ್ತು ತಾಳ್ಮೆಯಿಂದಿರಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿವೆ. ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.